Hello everyone, welcome to Sanmardha classes. Let us see question number 15 of chapter Structure of the Atom. If Z is equal to 6, the valency of the element is ಹಾಗಿದ್ರೆ Z value ಅನ್ನ 6 ಕೊಟ್ಟಿದ್ದಾರೆ. Z is nothing but Z is atomic number. Atomic number 6 ಇದೆ. Valency of the element ಅಂತ ಕೇಳಿದ್ದಾರೆ. Valency is nothing but combining capacity of the element. Element ಎಷ್ಟು ಉಳಿದಿರೋ ಆಟಮ್ ಜೊತೆ ಕಂಬೈನ್ ಆಗುತ್ತೆ ಅನ್ನೋದು ಕಂಬೈನಿಂಗ್ ಕೆಪಾಸಿಟಿ ವೇಲೆನ್ಸಿ ಅಂತ ಹೇಳ್ತೀವಿ. ಸಿ Z is equal to 6 ಇದೆ, ದಟ್ ಇಸ್ ಅಟಾಮಿಕ್ ನಂಬರ್ 6 ಇದೆ. ಈಗ ನಂಬರ್ ಆಫ್ ಪ್ರೋಟಾನ್ 6 ಇದೆ, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಕೂಡ 6 ಇದೆ. ಹಾಗಿದ್ರೆ ಇಲೆಕ್ಟ್ರಾನ್ 6 ಇದೆ, ಕೆ ದಲ್ಲಿ ಎಷ್ಟು ಇಲೆಕ್ಟ್ರಾನ್ ಫಿಲ್ ಮಾಡ್ತೀರಿ? 2. ಎಲ್ ದಲ್ಲಿ ಎಷ್ಟು ಇಲೆಕ್ಟ್ರಾನ್ ಫಿಲ್ ಮಾಡ್ತೀರಿ? 4. ಫೈನ್. ಈಗ ಇನ್ನು ಆಕ್ಟೇಟ್ ಸ್ಟೇಟ್ ಅನ್ನ ತಗೊಳ್ಳಿಕ್ಕೆ ಎಲ್ ಅಲ್ಲಿ ಇನ್ನು ಎಷ್ಟು ಇಲೆಕ್ಟ್ರಾನ್ಸ್ ಬೇಕು? ಇಟ್ ಹ್ಯಾಸ್ ಟು ಗೇನ್ 4 ಇಲೆಕ್ಟ್ರಾನ್ಸ್ ಅಲ್ವಾ? 4 ಇಲೆಕ್ಟ್ರಾನ್ಸ್ ಇನ್ನು ಬೇಕು, ಅಥವಾ 4 ಇಲೆಕ್ಟ್ರಾನ್ಸ್ ಕಳ್ಕೋಬೇಕು, ಆರ್ 4 ಇಲೆಕ್ಟ್ರಾನ್ಸ್ ಶೇರ್ ಮಾಡ್ಕೋಬಹುದು. ಈಗ ವೇಲೆನ್ಸಿ ಎಷ್ಟಾಯ್ತು? 4 ಅಲ್ವಾ? ಆಪ್ಷನ್ ಎ 1, ದಿಸ್ ಇಸ್ ರಾಂಗ್. ಆಪ್ಷನ್ ಬಿ 2, ರಾಂಗ್. ಆಪ್ಷನ್ ಸಿ 3, ರಾಂಗ್. ಆಪ್ಷನ್ ಡಿ 4 ಇಸ್ ರೈಟ್. ಇಲ್ಲಿ ಎಲ್ ಇಸ್ ಈಕ್ವಲ್ ಟು 4 ಇದೆ ಅಲ್ಲ? ಈಗ ವೇಲೆನ್ಸಿ ಅಂದ್ರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ದಿಸ್ ಎಲಿಮೆಂಟ್ ಈಸ್ 4. ಯಾವುದು Z is equal to 6 ಅಂದ್ರೆ ಇಟ್ ಇಸ್ ಕಾರ್ಬನ್. ಕಾರ್ಬನ್ ನೋಡಿ, ಕೆ 2 ಇದೆ ಇನ್ನರ್ ಶೆಲ್ ಅಲ್ಲಿ, ಎಲ್ ಶೆಲ್ ಅಲ್ಲಿ 1 2 3 4 ಇದೆ. ಸೊ ಕಂಬೈನಿಂಗ್ ಕೆಪಾಸಿಟಿ 4 ಇದೆ. ಥ್ಯಾಂಕ್ ಯು.